ಕಾರ್ ಪರ್ಚೇಸ್ ಮಾಡಲಿಕ್ಕೆ ಅಂತ ತುಂಬಾ ದಿನದಿಂದ ಶೋರೂಮ್ ವಿಸಿಟಿಂಗ್ ಆಗಿತ್ತು. ಸೊ ಇವತ್ತು ಕೂಡ ಅದೇ ವಿಸಿಟಿಂಗ್ ಹೋಗ್ತಾ ಇದೀವಿ. ಟೆಸ್ಟ್ ಡ್ರೈವ್ಗೆ ಅಂತ ಹೇಳಿದ್ರು. ಸೊ ಹಾಗಾಗಿ ರೆಡಿಯಾಗಿ ಹೋಗ್ತಾ ಇದೀವಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೀ. ನನ್ನ ಹೆಸರು ಪ್ರಿಯಾ ಅಂಡ್ ನೀವೇನಾದ್ರು ಹೊಸಬ್ರಾಗಿದ್ರೆ ನನ್ನ ಚಾನೆಲ್ಗೆ, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಅಂಡ್ ಸೈಡ್ ಬೈ ಸೈಡ್ ನನ್ನ ಜರ್ನಿಯನ್ನ ವ್ಲಾಗಿಂಗ್ ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಆಗ್ಲೇ ಹೇಳ್ದಂಗೆ ಟೆಸ್ಟ್ ಡ್ರೈವ್ಗೆ ಅಂತ ಹೊರಟ್ವಿ. ಬಟ್ ಟೈಮ್ ಆಗ್ಬಿಟ್ಟಿತ್ತು, ಕತ್ಲೆನೇ ಆಗಿತ್ತು. ನನ್ನ ಕೆಲಸ ಕಂಪ್ಲೀಟ್ ಮುಗಿದು ಲಾಗೌಟ್ ಆಗೋತ್ತಿಗೆ ಟೈಮೇ ಆಗಿತ್ತು. ಅಂದಾಜು ಒಂದು 7 ಗಂಟೆ ಮೇಲಾಗಿತ್ತು ಅನ್ಕೋತೀನಿ. ಈ ಟೈಮಲ್ಲಿ ಹೋದ್ರೆ ನಮಗೆ ಡೌಟ್ ಇತ್ತು ಟೆಸ್ಟ್ ಡ್ರೈವ್ ಕೊಡ್ತಾರೋ ಇಲ್ವೋ ಅಂತ. ಆಸ್ ವಿ ಎಕ್ಸ್ಪೆಕ್ಟೆಡ್ ನಮಗೆ ಟೆಸ್ಟ್ ಡ್ರೈವ್ ಸಿಗಲಿಲ್ಲ. ಬಟ್ ಕಾರ್ ಕೂಡ ಆ ಟೈಮಲ್ಲಿ ಇರಲಿಲ್ಲ, ಟೆಸ್ಟ್ ಡ್ರೈವ್ ಕಾರ್. ಹಾಗಾಗಿ ಜಸ್ಟ್ ಏನು ಮಾಡಿದ್ವಿ, ಶೋರೂಮ್ಗೆ ಹೋಗ್ಬಿಟ್ಟು ಕಾರ್ಗಳನ್ನ ವಿಸಿಟ್ ಮಾಡ್ಕೊಂಡು ಬಂದ್ವಿ. ಸೊ ಇಲ್ಲೊಂದು i20 ಇತ್ತು, i10 ಇತ್ತು. ನಾವು ಮೇನ್ ಆಗಿ ನೋಡ್ತಾ ಇರೋದು ಹ್ಯಾಚ್ ಬ್ಯಾಕ್ಸ್ ಕಾರ್ಗಳು ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಕೂಡ ಇರಬೇಕು, ಈ ಥರದ ಕಾರ್ಗಳು ನೋಡ್ತಾ ಇದ್ವಿ. ಅದರಲ್ಲಿ ನಮಗೆ ಇಷ್ಟ ಆಗಿತ್ತು ಬಂದು i20. ಬಟ್ ಇದೆ ಅಂತ ಇನ್ನೂ ಫೈನಲೈಸ್ ಆಗಿಲ್ಲ. ಇದ್ರ ಜೊತೆ ಇನ್ನೂ ಕಾಂಪಿಟೇಟರ್ಸ್ ಕಾರ್ಗಳಿದೆ. ಬಟ್ ಲೆಟ್ಸ್ ಸಿ, ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ನನ್ನ ಜರ್ನಿಯಲ್ಲಿ ನಾವು ಯಾವ್ದನ್ನ ತಗೊಂಡ್ವಿ ಅಂತ ಹೇಳ್ತೇನೆ. ಇಲ್ಲಿಗೆ ನಾವು ಮುಂಚೆನೂ ಬಂದಿದ್ವಿ, ನೋಡ್ಕೊಂಡು ಹೋಗಿದ್ವಿ. ಬಟ್ ನಾವು ಆವಾಗ ಬಂದಿದ್ದು ವೆನ್ಯೂ ಕಾರ್ಗೆ ಅಂತ. ಸೊ ಇವಾಗಿನ ಫೇಸ್ ಲಿಫ್ಟ್ ವೆನ್ಯೂ ಸ್ವಲ್ಪ ಹೆವಿ ಆಗುತ್ತೆ ನಮಗೆ ಅಂತ ಹೇಳಿ, ಸೊ ಹ್ಯಾಚ್ ಬ್ಯಾಕ್ಗೆ ಹೋಗೋಣ ಅಂತ ಹೇಳಿ ಮತ್ತೆ i20ನ ಇಂಟೀರಿಯರ್ ಎಲ್ಲ ನೋಡ್ಕೊಳಕ್ ಬಂದಿದ್ವಿ. ಸೊ ಇದನ್ನ ಮುಗಿಸ್ಕೊಂಡು ಆನ್ ದ ವೇ ಬರ್ತಾ ಒಂದು ಜ್ಯೂಸ್ ಕುಡ್ಕೊಂಡಿದ್ದಾಯ್ತು. ನಾನಿಲ್ಲಿ ಆವಕಾಡೋ ಜ್ಯೂಸ್ ತಗೊಂಡಿದ್ದೆ, ಅಂದ್ರೆ ಬಟರ್ ಫ್ರೂಟ್ ಜ್ಯೂಸು. ಟೆಸ್ಟ್ ರನ್ಗೆ ಅಂತ ಹೋದ್ವಿ, ಬಟ್ ಟೈಮ್ ಆಗಿತ್ತಲ್ಲ ಆಲ್ರೆಡಿ ಎಷ್ಟು ಐ ಥಿಂಕ್ 7 ಗಂಟೆ ಅನ್ಸುತ್ತೆ. ಟೆಸ್ಟ್ ರನ್ ಇರಲಿಲ್ಲ. ಸೊ ಕಾರ್ ಅಂತ ನೋಡ್ಕೊಂಡ್ ಬಂದ್ವಿ. ನಮ್ಮ ಆಪ್ಷನ್ ಇರೋದು ಸದ್ಯಕ್ಕೆ ಹ್ಯಾಚ್ ಬ್ಯಾಕ್ಸ್ ಯಾವುದಾದ್ರೂ ತಗೊಳ್ಳೋಣ ಅಂತ. ಹ್ಯಾಚ್ ಬ್ಯಾಕ್ಸ್ ಅಲ್ಲಿ ನಮಗೆ ಆಪ್ಷನ್ ಇದ್ದಿದ್ದು ಬೊಲೆನೋ, ಗ್ಲಾನ್ಸಾ, ಅಲ್ಟ್ರೋಸ್ ಮತ್ತೆ ಇದು i20. ಸೊ ಇವಾಗ ನಾವು ಹೋಗಿದ್ದು ಹುಂಡಾಯ್ ಶೋರೂಮ್ಗೆ i20 ನೋಡೋದಕ್ಕೆ. ಫೈನಲಿ ನಾವೇನು ಡಿಸೈಡ್ ಮಾಡಿದ್ವಿ, ಬಲೆನೋ ಗ್ಲಾನ್ಸಾ ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಜಸ್ಟ್ ಬಿಕಾಸ್ ಆಫ್ ಬಿಲ್ಡ್ ಕ್ವಾಲಿಟಿ ಅಷ್ಟು ಅಪೀಲಿಂಗ್ ಇಲ್ಲ ಬಿಲ್ಡ್ ಕ್ವಾಲಿಟಿ, ಹಾಗಾಗಿ. ಆ್ಯಂಡ್ ಇನ್ನು ನೆಕ್ಸ್ಟ್ ಆಪ್ಷನ್ ಬಂದು ಅಲ್ಟ್ರೋಸ್. ಟಾಟಾದು ಎಸ್, ಬಿಲ್ಡ್ ಸಖತ್ತಾಗಿರುತ್ತೆ. ಬಟ್ ಏನಾಗ್ತಾ ಇದೆ, ನಮ್ಮದು ಬಜೆಟ್ ಮೀರಿ ಹೋಗ್ತಾ ಇದೆ ಟಾಟಾ ಅಲ್ಟ್ರೋಸು. ಮುಂಚೆಯಿಂದನೂ ಹುಂಡಾಯ್ ಎಂಜಿನ್ಸ್ ಓಡಿಸಿರೋದ್ರಿಂದ ಸೊ ಗೊತ್ತಿರುತ್ತೆ ಹುಂಡೈ ಓಡಿಸೋರಿಗೆ ಅದ್ರದ್ದು ಫೀಲ್ ಹೇಗಿರುತ್ತೆ ಅಂತ. ಸೊ ಎಸ್, ನಮಗೆ ಫೈನಲ್ ಆಗಿ 2 ಆಪ್ಷನ್ ಇದ್ದಿದ್ದು, ಅದು ಟಾಟಾ ಅಲ್ಟ್ರೋಸ್ ಹಾಗೆ i20. ನೋಡೋಣ ಫೈನಲಿ ಯಾವುದಕ್ಕೆ ಹೋಗ್ತೀವಿ ನಮಗೆ ಗೊತ್ತಿಲ್ಲ. ಬಟ್ ಇವಾಗ ಯಾವತ್ತು ಇದು ನವಂಬರ್ ಮಂತ್ ಅಲ್ವಾ, ಮೇ ಬಿ ಡಿಸೆಂಬರ್ ಸ್ಟಾರ್ಟಿಂಗಲ್ಲೇ ತಗೊಳ್ಳೋ ಪ್ಲ್ಯಾನ್ ಇದೆ. ಡಿಸೆಂಬರ್ ಎಂಡ್ವರೆಗೂ ಹೋಗ್ಬೋದೇನೋ, ಇದು ಗೊತ್ತಿಲ್ಲ ಪ್ರೋಸೆಸ್ ಎಲ್ಲ. ನೋಡೋಣ ಏನೇನಾಗುತ್ತೆ, ಏನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ನಾಳೆ ಅಲ್ಲ ನಾಡಿದ್ದು ಟೆಸ್ಟ್ ರನ್ನ ಮನೆ ಹತ್ರನೇ ತಂದು ಕೊಡ್ತೀವಿ ಅಂತ ಹೇಳಿದ್ರು. ಸೊ ನೋಡೋಣ, ಅವ್ರ ಜೊತೆ ಡಿಸ್ಕಸ್ ಮಾಡಿ ಏನು ಎತ್ತ ಯಾವುದಕ್ಕೆ ಹೋಗ್ತೀವಿ ನಮಗೆ ಗೊತ್ತಿಲ್ಲ. ಸೊ ಎಸ್, ಇಷ್ಟು ಅಪ್ಡೇಟ್ ಆ್ಯಸ್ ಪರ್ ಟುಡೇ. ಯಾವ್ದು ತಗೊಳ್ಳೋದಂತ ಕೇಳು, ಯಾವ್ದು ತಗೊಳೋದು ಹೇಳು. ಎಲ್ಲ ಕೆಟ್ಟೋಗಿ ಅದೇ ಸ್ಕೋಡ ತಗೊಳಕ್ ಆಗ್ತಿಲ್ವಲ್ಲ ಅಂತ. ಅಮ್ಮ ಸಾಕು ಬಿಡು, ಸೈಕಲ್ ಓಡಿಸಿದ್ದು ಸಾಕು. ಅಮ್ಮ ಇಲ್ಲ ನೋಡು, ಏನ್ ಮಾಡ್ತಿದ್ಯಾ ಅಮ್ಮ? ನೆಲದಲ್ಲಿ ಬಿದ್ದು ಉಲ್ಟಾಡೋದಾದ್ರೆ ಇದೆ ಅನ್ಸುತ್ತೆ.
ಇನ್ನ ಈವ್ನಿಂಗ್ ಊಟಕ್ಕೆ ಅಂತ ಹೇಳಿ ಇಲ್ಲಿ ಪಾಸ್ತಾ ತರಿಸ್ಕೊಂಡಿದ್ದೆ. ಪಾಸ್ತಾ ಜೊತೆಗೆ ಅದ್ರದ್ದು ಪಾಸ್ತಾ ಮಸಾಲ ಕೂಡ ತರಿಸ್ಕೊಂಡಿದ್ದೆ. ಇದನ್ನ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಬಟ್ ಟ್ರೈ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ಕೆಲವೊಂದಿಷ್ಟು ತರಕಾರಿ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಗೆ ಜಿಂಜರ್ ಅಂದ್ರೆ ಶುಂಠಿ ಇಷ್ಟನ್ನ ತಗೊಂಡಿದ್ದೀನಿ. ಈ ರೆಸಿಪಿನ ಕುಕ್ಕರಲ್ಲಿ ಮಾಡ್ಕೋಬಹುದು ಡೈರೆಕ್ಟ್ ಆಗಿ, ಬಟ್ ನಾನಿಲ್ಲಿ ಫ್ರೈ ಪ್ಯಾನ್ ಅಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಕುಕ್ಕರಲ್ಲಿ ಅದು ಫುಟೇಜಸ್ ಚೆನ್ನಾಗಿ ಬರಲ್ಲ ಅಂತ ಹೇಳಿ ಅದಕ್ಕೆ ಇದು ಫ್ರೈ ಪ್ಯಾನ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಎಣ್ಣೆ ಹಾಕ್ತಿದ್ದಂಗೆ ಅದು ಮುಚ್ಚಳ ಸಮೇತ ತುಂಬಾನೇ ಬಿದ್ಬಿಡ್ತು, ಹಾಗಾಗಿ ಅದನ್ನ ಸ್ವಲ್ಪ ಆಚೆ ತೆಗೆದಿಟ್ಕೊಂಡು ಇನ್ನು ಬೇಕಾದಷ್ಟು ಆಯಿಲ್ ನ ಫ್ರೈ ಪ್ಯಾನ್ ಅಲ್ಲಿ ಉಳಿಸ್ಕೊಂಡಿದೀನಿ. ಮೊದಲಿಗೆ ಇಲ್ಲಿ ಬೆಳ್ಳುಳ್ಳಿಯನ್ನ ಹೆಚ್ಚಿಟ್ಕೊಂಡಿದ್ದಲ್ಲ ಅದನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡೆ. ನಂತರ ಶುಂಠಿ ಹಾಗೆ ಮೆಣಸಿನ್ಕಾಯಿ ಒಟ್ಟಿಗೆನೆ ಫ್ರೈ ಮಾಡ್ಕೊತಾ ಇದೀನಿ. ಇದಿಷ್ಟು ಫ್ರೈ ಆದ್ಮೇಲೆ ಇದಕ್ಕೆ ಈರುಳ್ಳಿ ಸೇರಿಸ್ಕೊಂಡೆ. ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಂಡ್ಬಿಟ್ಟು ನಂತರ ಇದಕ್ಕೆ ಟೊಮೆಟೊವನ್ನು ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ತುಂಬಾನೇ ಮೆತ್ತಗಾದ್ರೆ ಚೆನ್ನಾಗಿರುತ್ತೆ ಪಾಸ್ತಾಗೆ, ಸೊ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಫ್ರೈ ಆದ್ಮೇಲೆ ಏನೇನ್ ತರಕಾರಿನ ನಾನು ಹೆಚ್ಕೊಂಡಿದ್ದೆ ಅದನ್ನೆಲ್ಲ ಸೇರಿಸ್ಕೊಂಡೆ. ತರಕಾರಿ ಅಂದ್ರೆ ಬೀನ್ಸು, ಕ್ಯಾಪ್ಸಿಕಮು, ಕ್ಯಾರೆಟು ಇದೆಲ್ಲಾನು ಸೇರಿಸ್ಕೋಬಹುದು, ಜೊತೆಗೆ ಬಟಾಣಿನ ಸೇರಿಸ್ಕೋಬಹುದು. ಇದನ್ನೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಈ ಪಾಸ್ತಾ ಮಸಾಲ ಇರುತ್ತಲ್ಲ ಇದನ್ನ ಓಪನ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದರಲ್ಲಿ ಸ್ಯಾಶೆ ಟೈಪ್ ಇತ್ತು, ಸೊ 2 ಸ್ಯಾಶೆನ ನಾನು ಓಪನ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ವಾಶ್ ಮಾಡ್ಕೊಂಡು ಪಾಸ್ತಾನ ಸೇರಿಸ್ಕೊಂಡೆ ಹಂಗೇನೆ ಡೈರೆಕ್ಟ್ ಆಗಿ, ಯಾಕಂದ್ರೆ ನಾನು ಕುಕ್ಕರಿಗೆ ಹಾಕ್ತಾ ಇದ್ದೀನಿ. ಹಾಗಾಗಿ ಇನ್ ಕೇಸ್ ಕುಕ್ಕರಿಗೆ ಹಾಕಿಲ್ಲ ಅಂದ್ರೆ ಇದನ್ನ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಬೇರೆ ಬಿಸಿ ನೀರಲ್ಲಿ ಆಮೇಲೆ ಈ ಒಗ್ಗರಣೆಗೆ ಮಿಕ್ಸ್ ಮಾಡಿದ್ರೆ ಪಾಸ್ತಾ ರೆಡಿ ಆಗ್ಬಿಡುತ್ತೆ. ಸೊ 2 in 1 2 ತರನು ನಾವು ಮಾಡ್ಕೋಬಹುದು ಪಾಸ್ತಾನ. ಒಂದ್ ವೇಳೆ ಕುಕ್ಕರಲ್ಲಿ ಮಾಡ್ತೀರಾ ಅಂದ್ರೆ ಇದಕ್ಕೆ ಸ್ವಲ್ಪ ನೀರ್ ಜಾಸ್ತಿ ಹಾಕ್ಬೇಕಾಗುತ್ತೆ. ನೀರ್ ತುಂಬಾನೇ ತಗೊಳುತ್ತೆ ಬೇಯೋದಿಕ್ಕೆ, ಇಲ್ಲಾಂದ್ರೆ ಗಟ್ಟಿ ಗಟ್ಟಿ ಆಗ್ಬಿಡುತ್ತೆ. ನೋಡ್ಕೊಂಡು ಜಾಸ್ತಿನೇ ನೀರು ಹಾಕಿದ್ರು ಒಳ್ಳೇದೇ, ಏನೂ ಆಗಲ್ಲ. ಸೊ ಈ ಮಿಶ್ರಣಕ್ಕೆ ನಾನು ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ. ಜೊತೆಗೆ ಸೋಯಾ ಸಾಸ್ ಕೂಡ ಸೇರಿಸ್ಕೋಬಹುದು. ನನ್ನ ಹತ್ರ ಇವತ್ತು ಖಾಲಿ ಆಗಿತ್ತು, ನಾನು ಚೆಕ್ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಬರೀ ಟೊಮೆಟೊ ಸಾಸ್ನ ಹಾಕ್ಕೊಂಡು ಇದನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಮುಚ್ಕೊಂಡೆ. ಸೊ ಇದು 2 ಕೂಗನ್ನ ಕೂಗಿಸ್ತಾ ಇದ್ದೀನಿ ನಾನು. ಕುಕ್ಕರಿಂದ ಪ್ರೆಷರ್ ಬಿಟ್ಟ ಮೇಲೆ ಪಾಸ್ತಾವನ್ನ ಹಾಕೊಂಡು ತಿಂತಾ ಇರೋದೆ ಸಖತ್ತಾಗಿತ್ತು ಟೇಸ್ಟ್ ಅಂತೂ. ಇದ್ರ ಮೇಲೆ ಗಾರ್ನಿಶಿಂಗ್ ಅಂತ ಹೇಳಿ ಸ್ವಲ್ಪ ಸಾಂಬಾರ್ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಪಾಸ್ತಾ ತಿನ್ಬೇಕಾದ್ರೆ ಅಮ್ಮ ಕೂಡ ಬಂದು ಕೂತಿದ್ರು. ಏನಕ್ಕೆ ಅಂತ ಗೊತ್ತಿಲ್ಲ, ಸ್ಮೆಲ್ಲಿಗೆ ಅನ್ಸುತ್ತೆ, ಬಟ್ ತಿಂತಾರೇನೋ ಅಂತ ಹೇಳಿ ಒಂದು ಪೀಸ್ ಹಾಕಿದೆ. ಸ್ಮೆಲ್ ಮಾಡಿಬಿಟ್ಟು ಇಷ್ಟ ಆಗಿಲ್ಲ ಅನಿಸುತ್ತೆ. ಅಮ್ಮಗೆ ಮೇಯ್ನಾಗಿ ಮಸಾಲ ಐಟಮ್ಸ್ ಎಲ್ಲ ಇಷ್ಟ ಆಗಲ್ಲ, ಅವ್ರಿಗೆ ಸಪ್ಪೆ ಸಪ್ಪೆನೇ ಇರಬೇಕು. ಹಾಗಾಗಿ ಸ್ವಲ್ಪ ನಾನು ಬಿಸಿ ನೀರಿಗೆ ಇಟ್ಕೊಂಡಿದ್ದೆ. ಈಗಂತೂ ಚಳಿ ಚಳಿ ಅಲ್ವಾ, ಸೊ ಬಿಸಿ ಬಿಸಿಯಾಗಿ ಏನಾದರೂ ಕುಡಿಬೇಕು ಅನಿಸ್ತಿರುತ್ತೆ. ಸೊ ಅದ್ರ ಮೂಲಕ ನಾವು ಕಾಫಿನೋ ಟೀನೋ ಎಂಡಪ್ ಆಗ್ತೀವಿ. ಸೊ ಹಾಗಾಗಿ ಸ್ವಲ್ಪ ಬಿಸಿ ನೀರೇ ಇರಲಿ ಅಂತ ಬಿಸಿ ನೀರು ಇಟ್ಕೊಂಡಿದ್ದೆ. ಹಾಗೆ ಕೊನೆಯಲ್ಲಿ ಎಷ್ಟೋ ದಿನ ಆಯಿತು ಬಾಳೆಹಣ್ಣು ತಂದ್ಬಿಟ್ಟು ಹಣ್ಣಾಗ್ಬಿಟ್ಟಿದೆ, ಅದು ಹುಳುಗಳೆಲ್ಲ ಬರ್ತಾ ಇತ್ತು, ನಾನು ಅಬ್ಸರ್ವ್ ಮಾಡಿಲ್ಲ. ಸೊ ಹಾಗಾಗಿ ಇವತ್ತು ಅದನ್ನ ಮುಗಿಸ್ಬಿಡೋಣ ಅಂತ ಹೇಳಿ ಬಾಳೆಹಣ್ಣೆಲ್ಲ ತಿನ್ಕೊಂಡಿದ್ದಾಯಿತು. ಇನ್ನು ಬಾಳೆಹಣ್ಣು ತೊಗೊಂಬಂದರೆ ಅಮ್ಮಗೆ ಫೇವ್ರೇಟ್, ಅದು ತುಂಬ ಹಣ್ಣಾಗಿರೋದಂದರೆ ಸಖತ್ ಫೇವ್ರೇಟ್. ಎಷ್ಟು ಬೇಕಾದ್ರೆ ಹಾಕಿರೋ ತಿಂತಾರೆ. ಎಷ್ಟು ಕ್ಯೂಟಾಗಿ ತಿಂತಾ ಇದ್ದಾರೆ ಅಲ್ಲ. ಬಾಳೆಹಣ್ಣು ತಿನ್ನಿಸ್ಬಿಟ್ಟು ಇನ್ನು ನಾವು ಎಲ್ಲ ತಿನ್ಕೊಂಡು ಇನ್ನು ಅವ್ರ ಜೊತೆ ಸ್ವಲ್ಪ ಆಟ ಆಡಿದ್ದಾಯಿತು. ಸ್ವಲ್ಪ ಸ್ಟ್ರೆಸ್ ಬಸ್ಟರ್ ಅಂತಲೇ ಹೇಳ್ಬೋದು ನಮ್ಮ ಮನೆಗೆ ಅಮ್ಮು. ಆಟ ಆಡಿ ಮುಗಿಸಿದ್ಮೇಲೆ ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಕೌಂಟರ್ ಟಾಪ್ ಎಲ್ಲ.
ಸೊ ಅದು ಮುಗಿಸ್ಕೊಂಡು ಇನ್ನು ನೈಟ್ ಹೇರ್ ಕೇರ್ ಹಾಗೆ ಸ್ಕಿನ್ ಕೇರ್ ಮಾಡ್ಕೋತಾ ಇದ್ದೀನಿ. ಹೊಸದಾಗಿ ಈಗ ಹೇರ್ ಕೇರಲ್ಲಿ ಒಂದು ಸಿರಮ್ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದೀನಿ, ಅದೇ ಪಿಲ್ಗ್ರಿಮ್ ಅವರ ಹೇರ್ ಸ್ಕ್ಯಾಲ್ಪ್ ಸಿರಮ್. ಇತ್ತೀಚೆಗೆ ಒಂದು 2-3 ಡೇಸ್ ಆಯಿತು ಅಷ್ಟೇ ನಾನು ಯೂಸ್ ಮಾಡೋಕ್ಕೆ ಶುರು ಮಾಡಿ. ಯಾಕೋ ಇದು ಫೋರ್ ಹೆಡ್ ಲೈನ್ ಇರುತ್ತಲ್ಲ, ಅದು ಹಿಂದೆ ಹೋದಂಗೆ ಅನ್ನಿಸ್ತಾ ಇತ್ತು, ಅಲ್ಲಿ ಕೂದಲು ಕಮ್ಮಿ ಆದಾಗ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಯೂಸ್ ಮಾಡ್ತಾ ಇದ್ದೀನಿ. ನೋಡೋಣ, ಅಟ್ಲೀಸ್ಟ್ ಒಂದು 20 ಡೇಸ್ ಆದ್ರೂ ಯೂಸ್ ಮಾಡಬೇಕಾಗತ್ತೆ ಕರೆಕ್ಟಾಗಿ ರಿಸಲ್ಟ್ ಬರಬೇಕು ಅಂದರೆ. ಇನ್ ಕೇಸ್ ರಿಸಲ್ಟ್ ಚೆನ್ನಾಗಿತ್ತು ಅಂದರೆ ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ. ಇನ್ನು ಸ್ಕಿನ್ ಕೇರಿಗೆ ಬಂದ್ಬಿಟ್ಟು ಒಂದು ನೈಟ್ ಮಾಯ್ಶ್ಚರೈಸರ್ ಹಾಕೋತೀನಿ ಆ್ಯಂಡ್ ಇದೊಂದು ಗ್ಲೈಕೋ ಕ್ಲಿಯರ್ ಕ್ರೀಮ್ ಅಂತ ಕೊಟ್ಟಿದ್ರು. ಸೊ ಇಷ್ಟೇ ಇವತ್ತಿನ ವಿಷಯ. ಇದು ಡೇ 1 ಆಫ್ 46 ಡೇಸ್. ಸೊ 46 ಡೇಸ್ ಯಾಕೆ ಅಂದರೆ ಡಿಸೆಂಬರ್ 31st ತನಕ ಇವತ್ತಿಂದ 46 ಡೇಸ್ ಅಷ್ಟೇ ಇರೋದು. ಅಷ್ಟರೊಳಗೆ ನನ್ನ ಲೈಫ್ ಸ್ಟೈಲ್ನ ತುಂಬಾನೇ ಇಂಪ್ರೂವ್ ಮಾಡ್ಕೋಬೇಕು. ಈ ವರ್ಷ ಎಂಡ್ ಒಳಗೆ ಏನಾದರೂ ಇಂಪ್ರೂವ್ಮೆಂಟ್ ನೋಡಬೇಕು ಅಂತ ಹೇಳಿ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಯು ಆಲ್ ಟೇಕ್ ಕೇರ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್.